ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ನಿಮ್ಮ ವಕೀಲ್ ಸಾಬ್ ಜಗದೀಶ್, ಬಿಗ್ ಬಾಸ್ ಜಗದೀಶ್ ಮಾಡುವ ನಮಸ್ಕಾರ. ಕರ್ನಾಟಕದಲ್ಲಿ 1000 ಹೆಚ್ಚು ಪೊಲೀಸ್ ಸ್ಟೇಷನ್ ಇವೆ. ನಿಜವಾಗ್ಲೂ ಜನರಿಗೆ ಕಳೆದ 1.5 ತಿಂಗಳಿಂದ ನೋಡ್ತಾ ಇರೋದು ನಾವೇನು ಅಂತಂದರೆ, ಕರ್ನಾಟಕದಲ್ಲಿ ಪೊಲೀಸ್ ಠಾಣೆಗಳು ಬೇಕಾಗಿದೆಯಾ, ಅವಶ್ಯಕತೆ ನಮಗಿದೆಯಾ, ಇದರ ಒಂದು ಪ್ರಶ್ನೆ ಗೊತ್ತಾಗ್ತಾ ಇದೆ. ಈಗ ಕಳ್ಳರನ್ನ ಹಿಡಿರೋ ಅಂಥ ಪೊಲೀಸ್ ಇಲಾಖೆಗೆ ಬಿಟ್ಟರೆ ಇವರೇ ಕಳ್ಳರಾಯಿತು ಅಂತಂದರೆ ಏನನ್ನ ಮಾಡಬೇಕನ್ನೋ ಒಂದು ಪರಿಸ್ಥಿತಿಗೆ ಜನ ಬರ್ತಾ ಇದ್ದಾರೆ. ಒಂದು ಕಡೆ ಕದ್ದಿರೋ ಚಿನ್ನನ ಹೆಂಡ್ತಿಗೆ ಒಡವೆ ಮಾಡಿಸ್ಕೊಡೋದು, ATM ದರೋಡೆ ಮಾಡೋದು, ಲಾಡಿ ಬಿಚ್ಚೋದು. ಮನೆ ವಿವೇಕನಗರದಲ್ಲಿ ಅವನಿಗೆ ಯಾರೋ ದರ್ಶನ್ ಅಂತ ಆ ವ್ಯಕ್ತಿನ ಸುಮ್ಮನೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದು ಆಮೇಲೆ ನೋಡಿದ್ರೆ ಅವನನ್ನು ಎರಡು ದಿವಸ ಮಡ್ಕೊಂಡು ಟಾರ್ಚರ್ ಕೊಟ್ಟು ಸಾಯಿಸಾಕಿದ್ದಾರೆ. ಬೇರೆ ಯಾರಾದರೂ ಆ ಕೆಲಸ ಮಾಡಿದ್ರೆ ಮರ್ಡರ್ ಕೇಸ್ ಆಗಿರೋದು, ಆರಾಮಾಗಿ ಸಸ್ಪೆನ್ಷನ್ ಮಾಡಿ ನಂಗೆ ಮಡ್ಕೊಂಡಿದ್ದಾರೆ ವಿವೇಕನಗರ ಪೊಲೀಸ್ ಅವರು. ಅದಾದಮೇಲೆ ಏನೋ ಚಾಮರಾಜಪೇಟೆ ಡ್ರಗ್ ಮಾಡ್ತಾ ಇದ್ದ ಮಂಜ, ಸೂರ್ಯನಗರ ಪೊಲೀಸ್ ಅವನು ಏನೋ ಹೆಂಡ್ತಿಗೆ ಒಡವೆ ಮಾಡಿಸ್ಕೊಟ್ಟ ಕದ್ದಿರೋ ಚಿನ್ನದಲ್ಲಿ 2 kg. ಲಾಡಿ ಬಿಸಿದಂಥ DJ ಹಳ್ಳಿ ಸುನೀಲ. ಆಮೇಲೆ ದಾವಣಗೆರೆಯಲ್ಲಿ 2 PSIಗಳು ಚಿನ್ನನ ಕದ್ಕೊಂಡ್ರು. ಸಾಲು ಮೊನ್ನೆ ನೋಡಿದ್ರೆ ಕಮಿಷನ್ ಆಫೀಸಲ್ಲಿ 11 ಲಕ್ಷನ ಕದ್ದಿ, ಏನೋ ಆರೋಪಿ ಕಾರಲ್ಲಿ 11 ಲಕ್ಷ ಕದ್ದಿ ಅಲ್ಲೊಂದು ತಗೊಳಕಂಡ. ಅವನು ಯಾರು, ಜಬಿ ಉಲ್ಲಾನ ಯಾರು, ಅವನೊಬ್ಬ. ಸಾಲು ಪೊಲೀಸರು ತಗಲಾಕೊಂಡು ಇವತ್ತು ಆನೇಕಲ್ಲಲ್ಲಿ ಯಾರ ಹೆಣ್ಮಗಳು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದಾಳೆ. ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಯಾರೋ ತಿಪ್ಪೇಸ್ವಾಮಿ ಅಂತ ಇನ್ಸ್ಪೆಕ್ಟರ್, ಆನೇಕಲ್ ಇನ್ಸ್ಪೆಕ್ಟ್ರು EM ಕಂಪ್ಲೇಂಟ್ ತಗೊಂಡು ಆಪೋಸಿಟ್ ಪಾರ್ಟಿ ಹತ್ರ ದುಡ್ಡು ತಗೊಂಡು ಏನೋ ಗೊತ್ತಿಲ್ಲ ತಗೊಂಡು ಬರೀ ಇದೇನೇನೆ ಮತ್ತು ದುಡ್ಡಿದ್ರೆ ಮಾತ್ರ FIR, ದುಡ್ಡಿದ್ರೆ ಮಾತ್ರ ಪೊಲೀಸ್ ಸ್ಟೇಷನ್ ಸರ್ವೀಸು ಈ ಮಟ್ಟಕ್ಕೆ ಬಂದು ನಿಂತಿದೆ. ಆ್ಯಂಡ್ ಅಲ್ಟಿಮೇಟ್ಲಿ ಆ ಹೆಣ್ಮಗಳು ಹಣ ಇಸ್ಕೊಂಡು ನನ್ನ ಮೇಲೇ FIR ಮಾಡಿದ್ದಾನೆ, ಉಲ್ಟಾ FIR ಮಾಡಿದ್ದಾನೆ ಈ ತಿಪ್ಪೇಸ್ವಾಮಿ ಆನೇಕಲ್ ಇನ್ಸ್ಪೆಕ್ಟ್ರು ಅಂತ. ಈ ರೀತಿ ಆದರೆ ನಮ್ಗನ್ಸಿದ್ದೇನೋ ಅಂತಂದರೆ, ಕರ್ನಾಟಕದಲ್ಲಿ ಪೊಲೀಸ್ ಠಾಣೆಗಳಿಗೆ ಬೀಗ ಹಾಕ್ಬಿಟ್ರೆ ಬೆಸ್ಟ್ ಅಲ್ವಾ? ಈ ಮಟ್ಟಕ್ಕೆ ಏನೋ ಪೊಲೀಸ್ ಠಾಣೆಗಳಿದೆ. ಒಂದು ಪೊಲೀಸ್ ಸ್ಟೇಷನ್ ಇದೆ ಅಂತಂದ್ರೆ ಒಂದು ಧೈರ್ಯ ಇರಬೇಕೆ ಹೊರತು ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ, ಅವ ಪೊಲೀಸವ್ರಿಂದ ಹೆಂಗಪ್ಪ ತಪ್ಪಿಸ್ಕೊಳೋದು, ಅಲ್ಲೇನೋ ಕಂಪ್ಲೇಂಟ್ ಕೊಡೋಕೆ ನಮ್ಮ ಮೇಲೇ ಉಲ್ಟಾ ಕೇಸುಗಳು ಹಾಕ್ಬಿಡ್ತಾರೆ, ನಮ್ಮ ಮೇಲೇನೆ ಉಲ್ಟಾ ದೌರ್ಜನ್ಯ ಮಾಡ್ಬಿಡ್ತಾರೆ. ATM ದರೋಡೆಗಳು, ATMಗಳನ್ನ ಕಾಯ್ಬೇಕಾದಂಥ, ದುಡ್ಡನ್ನು ಕಾಯ್ಬೇಕಾದಂಥ, ಲಾ ಅಂಡ್ ಆರ್ಡರ್ ಕಾಯ್ಬೇಕಾದಂಥವ್ರೆ ಅವರೇ ಮಾಡ್ತಾರೆ ಅಂತಂದ್ರೆ ಲೂಟಿ. ನಾವು ಕೇಳೋದೇನು ಅಂತಂದ್ರೆ, ಕರ್ನಾಟಕದ ಪೊಲೀಸ್ ಠಾಣೆಗಳಿಗೆ ಬೀಗ ಹಾಕುವಂತ ಏನಾದರೂ ಕೆಲಸವನ್ನ ಜನ ಮನ್ಸಲ್ಲಿ ಅನ್ಕೊಂತ ಏನಕ್ಕೆ ಬೇಕು, ಆರಾಮಾಗಿ ಪೊಲೀಸ್ ಠಾಣೆಗಳಿಗೆ ಬೀಗ ಹಾಕ್ಬಿಡ್ಬೋದಲ್ವ ಅಂತ ಹೇಳುತ್ತಾ, ಏನೋ ಐ ಥಿಂಕ್ ಕೆಂಗೇರಿನಲ್ಲಿ ಮೀಸಲು ಅರಣ್ಯ ರಿಸರ್ವ್ಡ್ ಫಾರೆಸ್ಟ್ನ ಅವನು ಯಾರೋ 517 ಎಕರೆ ಹೈಕೋರ್ಟ್ಗೆ ಮಿಸ್ಲೀಡ್ ಮಾಡಿದ್ದಾರೆ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ. ಅಂದ್ರೆ ಫೋರ್ಜರಿ ದಾಖಲೆಗಳನ್ನ ಬಳಸಿ 517 ಎಕರೆನ ತನ್ನ ಹೆಸರಿಗೆ ಪಾಣಿ ಮಾಡಿಕೊಡಿ ಅಂತ ಹೇಳೋ ಅಂತ ಒಂದು ಆದೇಶವನ್ನು 17 ದಿವಸದಲ್ಲಿ ಯಾರೋ ಗೌಡ ಅಂತೆ, ಚಿಕ್ಕಮಂಗ್ಳೂರು ಗೌಡ ಅಂತೆ, ಆತ ಮಾಡಿಸ್ಕೊಂಡು ಅದನ್ನ ಕಬ್ಜಾ ಮಾಡೋಕ್ಕೆ ಹೊಟ್ಟಿದ್ದಾನೆ ಅಂತ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಾರೆ. ನೋಡಿ, ಸರ್ಕಾರಿ ಜಾಗವನ್ನ ಐ ಥಿಂಕ್ ರಕ್ಷಣೆ ಮಾಡಬೇಕಾದ್ದು ಸರ್ಕಾರದ ಕೆಲಸ. ಇಲ್ಲಿ ನೋಡಿದ್ರೆ 517 ಎಕರೆನ 17 ದಿವಸದಲ್ಲಿ ಹೈಕೋರ್ಟಿಂದ ಆದೇಶ ಮಾಡ್ಕೊಂಬಂದು ಕಬ್ಜಾ ಮಾಡಿದ್ದಾರೆ ಯಾರೋ ಗೌಡ ಅಂತೆ. ಬಟ್ ಒಂದೊಂದು ನಿಜ, ಅವನೊಬ್ಬನೇ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಬೆಂಗಳೂರಲ್ಲಿ ಓಪನ್ ಆಗಿ ಸರ್ಕಾರ ಬಿಡದಿನಲ್ಲಿ 8,500 ಎಕರೆ ಕಿತ್ಕೊಂತ ಇದೆ. ಕನಕಪುರದಲ್ಲಿ ಏರ್ಪೋರ್ಟ್ ಮಾಡೋಕ್ಕೆ ರೈತರಿಂದ ಜಮೀನು ಕಿತ್ಕೊಂತ ಇದೆ ಸರ್ಕಾರ, DK ಶಿವಕುಮಾರ್ ಸರ್ಕಾರ. ಆನೇಕಲ್ಲಲ್ಲಿ IT ಪಾರ್ಕ್ ಮಾಡ್ತೀವಿ ಅಂತ 2,500 ಎಕರೆ ಕಿತ್ಕೊಂತ ಇದೆ. ಇಲ್ಲಿ ಟನಲ್ ಪ್ರಾಜೆಕ್ಟು ಪೆರಿಫರಲ್ ರೋಡ್ಗೆ 15,000 ಎಕರೆ ಕಿತ್ಕೊಂತ ಐತಿ. ಬರೀ ಕಿತ್ಕೊಂಡೈತೆ. ಇವನ್ನು ಸರ್ಕಾರನೂ ಅಷ್ಟೇ ರೈತರನ್ನ ಒಕ್ಕಲೆ ಬರ್ಸಿ ಕಿತ್ಕೊಂಡಂತ ಕೆಲಸ ಮಾಡ್ತಾರೆ. ಇಲ್ಲೂ ಯಾರೋ ಒಬ್ಬ 517 ಎಕರೆನ ಫೋರ್ಜರಿ ಮಾಡಿದಾನೆ ಅಂತ ಈಗ ಫಾರೆಸ್ಟ್ ಇಲಾಖೆ ಹೇಳ್ತಾ ಇದೆ. ಒಂದು ಕಡೆ ಪೊಲೀಸ್ ಅವರ
ದಶಾವತಾರಗಳನ್ನ ನೋಡಿ ನೋಡಿ ಸಾಕಾಗಿದೆ. ಇನ್ನೊಂದು ಕಡೆ ಐ ಥಿಂಕ್ ಸರ್ಕಾರಿ ಜಮೀನುಗಳನ್ನ ಮೀಸಲು ಅರಣ್ಯಗಳನ್ನ ಸುಳ್ಳು ದಾಖಲೆಗಳನ್ನ ಕೊಡಿಸ್ಕೊಂಡು ಅದನ್ನ ಕಬ್ಜಾ ಮಾಡಕ್ಕೆ ಒಂದ್ ಕಡೆ ಆಯ್ತು ಅಂದ್ರೆ ಒಂದ್ ಕಡೆ ಬೆಲೆ ಏರಿಕೆ, ಇನ್ನೊಂದ್ ಕಡೆ ನಿರುದ್ಯೋಗ. ಇವತ್ತು ಓದ್ತಾರ ಮಕ್ಕಳಿಗೆ ಭವಿಷ್ಯ ಇಲ್ಲ. ಎತ್ತ ಸಾಗುತ್ತಿದೆ ಭಾರತ, ಆಮೇಲೆ ಎತ್ತ ಸಾಗುತ್ತಿದೆ ಕರ್ನಾಟಕ ಅಂತ ಹೇಳುತ್ತಾ ಒಂದ್ ಕಡೆ ಧಾರವಾಡ ಹುಬ್ಳಿನಲ್ಲಿ ನಮ್ಗೆ ಸರ್ಕಾರಿ ಕೆಲಸವನ್ನ ಏನೋ ಇಂಟರ್ವ್ಯೂ ಕರೀರಿ, ಫಿಲ್ ಮಾಡಿ ಅಂತೇಳಿ ಅವ್ರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ರೈತರು ಬೀದಿನಲ್ಲಿದ್ದಾರೆ. ಆಮೇಲೆ ಒಂದ್ ಕಡೆ ಧರ್ಮಸ್ಥಳದ ವಿಚಾರ, ಯಾವುದಕ್ಕೆ ಎಲ್ಲಾ ಇದೇ ಆಗ್ಬಿಟ್ರೆ ಮತ್ತೆ ಕಾಂಗ್ರೆಸ್ ಆಲ್ಟರ್ನೇಟಿವ್ ಅಂತ ಓಟ್ ಹಾಕದಂತ ಜನರ ಪರಿಸ್ಥಿತಿ ಏನಾಗ್ಬೇಕು ಅಂತ ಹೇಳುತ್ತಾ ಕಾಂಗ್ರೆಸ್ ಅಲ್ಲಿ ಬರೀ ಬಿಸಿ ಏನು ಅಂತಂದ್ರೆ CM ಕುರ್ಚಿನ ಯಾರು ಕೂತ್ಕೊಬೇಕು ಅನ್ನೋದು ಬರೀ ಬಿಟ್ರೆ ಬರೀ ಯಾವುದು ನಡೀತಾ ಇಲ್ಲ. ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇವತ್ತಿನ ಯುವ ಜನತೆಗೆ ಭವಿಷ್ಯವಿಲ್ಲ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಓಕೆ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್, ಒಬ್ಬ PSIಗಳು 100 ಕೋಟಿ ದುಡ್ಡುಗಳನ್ನ ಮಾಡೋ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಕರ್ನಾಟಕದಲ್ಲಿ ಪೊಲೀಸ್ ಠಾಣೆಗಳು ಬೇಕಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಹುಡುಕಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳುತ್ತಾ ಇಲ್ಲಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಕಣದಲ್ಲೂ ಕನ್ನಡ.